This video is made for entertainment purpose only, it doesn't mean to hurt any. And don't take it seriously. Man with the whole back action, there's always an opposite reaction. It's a masterpiece, it's a masterpiece, it's a masterpiece. ಈ ಸರಿ ಹಿಂಗೆ ಮಾಡ್ತಾರಂತ ಗೊತ್ತಿತ್ತು, ಇವ್ರು ನಾರ್ಮಲ್ ಆಗಿ ಕಳಿಸಿದ್ರೆ ಜನ ನೋಡಲ್ಲ ಅಂತ. ದಟ್ಸ್ ಗುಡ್. ಆಗಿರ್ಬೇಕು, ಅನ್ಸಿದ್ದನ್ನ ಹೇಳ್ಬಿಡ್ಬೇಕು, ನಾಟಕ ಆಡಬಾರ್ದು. ಸುಮ್ಮನೆ ಇನ್ನೂ ವೈಲೆಂಟ್ ಆಗಿ ಮಾಡ್ತಾರೆ. ಇದು ಈ ಸರಿ ಬಿಗ್ ಬಾಸ್ ಹಿಂಗೆ ಮಾಡ್ತಾರೆ ಅಂತ ಗೊತ್ತಿತ್ತು. ಜಗಳ ತಂದಿಡ್ತಾರೆ, ಜಗಳ ಅತಿ ಹೆಚ್ಚು ಕೊಡ್ತಾರೆ. ಖಂಡಿತ ಕೂಡ ನಾಳೆ ಕಲ್ತಾಗ ಹೊಡ್ಕೊಳ್ಳಿ ಅಂತ ಹೇಳ್ತಾರೆ. ಕಲ್ಲಿಟ್ಟಿದ್ದೀನಿ ಹೊಡಿಬೇಕು ಅಂತ ನಾವ್ ಹೇಳಿಲ್ಲ ಬಿಗ್ ಬಾಸ್. ಅವ್ರು ಹೇಳೋದು ಹಿಂಗೇನೆ, ತಪ್ಪಿಸ್ಕೊಳ್ಳೋದು ಹಿಂಗೇನೆ. ಅವರು ಏನ್ ಹೇಳಿ, ನಾವು ಕಲ್ಲನ್ನು ಇಟ್ಟಿದೀವಿ, ಬೇಕಾದ್ರೆ ಹೊಡಿದಿ ಸಾಕಾರ ಬುಡಿ ಅಂತಾರೆ. ಕಲ್ಲಿಟ್ಟಿದ ಮೇಲೆ ಹೊಡಿತಾರೆ. ಏನ್ ಹೇಳಿ, ಏನ್ ಮಾಡ್ಲಿ, ನನ್ನ ಕೈನಲ್ಲಿ ತಡ್ಕೊಳಕ್ ಆಗ್ತಾ ಇಲ್ವಲ್ಲ. ಅವನ್ನ ಬಗ್ದ ಹಾಕ್ಬಿಡ್ಬೇಕಾಯ್ತು, ಅವನ್ನ ಕೊಂದು ಬಿಡ್ಬೇಕಾಯ್ತು. ಬಿಗ್ ಬಾಸ್ ಅವ್ರು ಹಂಗೆ ಮಾಡೋದು. 100% ಬರ್ದೇ ಕೇಳಿ, ಇದು ಲಾಜಿಕ್. ಅದು 100% ರಾತ್ರೆಲ್ಲ ನಿಲ್ಲಿಸ್ತಾರೆ. ಒಬ್ಬ ಒಬ್ಬ ಮನುಷ್ಯನಿಗೆ ನನಗೆ 46 ವರ್ಷ ಆಗಿದ್ದೆ. 100% ಅಯ್ಯೋ ಪಾಪೆ ಮುಂಡೆ ಮಗನೇ, ಒಂದು ನೈಟ್ ಎಲ್ಲಾನು ನಿಂತಿದ್ದೋದ್ರೆ ನಿಲ್ಲಿಸುವಂತಾರೆ. ಏನದಕ್ಕೆ? ಏನು ಅವ್ರು ನಮ್ಮನ್ನೇನು ಅಷ್ಟು ಪೇಮೆಂಟಲ್ಲಿ ಕೊಂಡ್ಕೊಳ್ತಾರೆ? ಒಬ್ಬ ಹೀರೋನ್ ಕೊಟ್ಕೊಳಕ್ ಆಗ್ತಾರೆ? ಬಾಯಿಗೆ ಬಂದು ರೈಟ್ ಕೊಡ್ತೀರಾ ದುಡ್ಡನ್ನು ಒಬ್ಬ ಹೀರೋಗೆ? ನಮ್ಮಂತರ ಕೊಟ್ಟಿರ್ತೀರ? ಅಂದರೆ ನಮ್ಮ ಫ್ಯಾಮಿಲಿಗೆ, ನನ್ನ ಆಡಿಯನ್ಸ್ಗೆ ನಾನು ಹೀರೋನೇ ರೀ. ಏನು ಕರ್ನಾಟಕದಲ್ಲಿ ಒಬ್ಬನೇ ಹೀರೋ ಇಲ್ಲ. ಕಬ್ಬು ಬೆಳಿತೀವಿ ನಾವು, ಭತ್ತ ಬೆಳಿತೀವಿ. ಅವ್ರವ್ರಿಗೆ ಇಷ್ಟ ಆಗೋ ಹೀರೋ ಇದ್ದಾನೆ, ಅವ್ನಿಗಾಗ್ದಿರೋ ಹೀರೋಗಳು ವಿಲ್ಲನ್ಗಳು ಇದ್ದಾರೆ. ಕರ್ನಾಟಕಕ್ಕೆಲ್ಲ ಒಬ್ಬನೇ ಹೀರೋ ಬಿಟ್ಬಿಟ್ಟಿಲ್ಲ ಇನ್ನೂ. ಅನ್ನೋ ಡಾಕ್ಟರ್ ರಾಜ್ಕುಮಾರ್ ಒಬ್ಬರೇನೆ. ಅವ್ರಿಗೂ 5 ಕೋಟಿ ಇತ್ತು ಸಿನಿಮಾಗಳಲ್ಲಿದ್ದಾಗ. ಅವರು ಜವಾಬ್ದಾರಿಯಿಂದ ಮಾಡೋರು. ಹಾಗಾಗಿ ಲಾಜಿಕ್ ಇಲ್ಲ. ಅದು ಯಾರ ಜೊತೆ ಹೆಂಗೆ ನಿಲ್ಲಿಸ್ತಿದ್ರು ಅನ್ನೋದು ಮುಖ್ಯ ಅಲ್ಲ. 100% ಗಿಫ್ಟ್ ಕೊಡಬೇಕು. ಯಾರಿಗೂ ₹1 ಕೊಟ್ಟಿಲ್ಲ ಇವತ್ತರೆಗೂ. ಮಾನ ಮರ್ಯಾದೆ ಏನೂ ಇಲ್ಲ ಇವರಿಗೆ. ಲಜ್ಜಿಗೆ ಜನ. ಮತ್ತೆ ಭೇಟಿಯಾಗೋಣ. ನಮಸ್ಕಾರ. ಮ್ಯೂಸಿಕ್